ಹಾಯ್, ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆ ದೇವರು ಸದಾ ಸುಖ, ಶಾಂತಿ, ನೆಮ್ಮದಿ, ಆತ್ಮಸ್ಥೈರ್ಯ, ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಈ ನ್ಯೂ ಇಯರ್ ಬಂದ ಕ್ಷಣ ಈ ಕೋವಿಡ್ ಥರ ಕೋವಿಡ್ ವೇರಿಯಂಟ್ ಥರ ಒಂದು ಹೊಸ ಅಂಟ್ರೋಗ ಇದೆ. ಏನಪ್ಪ ಅಂತಂದ್ರೆ ಅದು ನ್ಯೂ ಇಯರ್ ರೆಸಲ್ಯೂಷನ್ಸ್. ಇದುವರೆಗೂ ಹಿಸ್ಟ್ರಿಯಲ್ಲಿ ನ್ಯೂ ಇಯರ್ ರೆಸಲ್ಯೂಷನ್ಸ್ ತಗೊಂಡು ಕಂಪ್ಲೀಟ್ ಮಾಡಿದ ವ್ಯಕ್ತಿ ಯಾರೂ ಇಲ್ಲ. ಸುಮ್ಮನೆ ನಾಮಕಾವಸ್ಥೆ, ನಾನು ಇದು ಮಾಡ್ತೀನಿ, ನಾನು ಜಿಮ್ಗೆ ಹೋಗ್ತೀನಿ, ನಾನು ಕೆಟ್ಟ ಅಭ್ಯಾಸಗಳನ್ನ ಬಿಡ್ತೀನಿ, ನಾನು ಕುಡಿಯೋದು ಬಿಡ್ತೀನಿ, ನಾನು ಸಿಗರೇಟ್ ಬಿಡ್ತೀನಿ, ನಾನು ಗುಟ್ಕಾ ಬಿಡ್ತೀನಿ, ಅದು ಬಿಡ್ತೀನಿ, ಇದು ಬಿಡ್ತೀನಿ, ಸುಳ್ಳು ಹೇಳೋದು ಬಿಡ್ತೀನಿ, ನಿಜ ಮಾತಾಡ್ತೀನಿ, ಎಲ್ಲ ರೆಸಲ್ಯೂಷನ್ಸು ಮೊದಲನೇ ತಿಂಗಳವರೆಗೂ ಒಂದು ಮಟ್ಟಿಗೆ ಸುಮಾರಾಗಿ ಫಾಲೋ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಈ 1-2 ದಿನ ಸ್ಕಿಪ್ ಮಾಡ್ತಾರೆ ವಾರದಲ್ಲಿ. ಇವತ್ತು ಪರವಾಗಿಲ್ಲ ಬಿಡು, ಇವತ್ತು ಮಜವಾಗಿ ಒಂದು ಚಿಲ್ಡ್ ಬಿಯರ್ ಹಾಕಿ ಮಲ್ಕೊಬಿಡೋಣ ಅಂತ ಶುರು ಮಾಡ್ಕೋತಾರೆ. ಆಮೇಲೆ ವಾರದಲ್ಲಿ 2 ದಿನ ಆಗುತ್ತೆ, ಆಮೇಲೆ ವಾರದಲ್ಲಿ 1 ದಿನ, ಆಮೇಲೆ ಎಲ್ಲ ರಿಸಲ್ಯೂಷನ್ ಮಾರ್ಚ್ ಬರೋಷ್ಟಕ್ಕೆ ಎಲ್ಲ ಕಳೆದೋಗ್ಬಿಡುತ್ತೆ. ಸೊ ರಿಸಲ್ಯೂಷನ್ ತಗೊಳ್ಳೋದಕ್ಕೆ ನ್ಯೂ ಇಯರ್ ದಿನಾನೇ ಆಯ್ಕೆ ಮಾಡ್ಕೋಬೇಡಿ. ಅಟ್ಲೀಸ್ಟ್ ಒಂದು 6 ತಿಂಗಳಾದರೂ ನಿಮ್ಮ ರೆಸಲ್ಯೂಷನ್ ಕೆಲಸ ಮಾಡಬೇಕಂದ್ರೆ ಮನಸ್ಸು ಮಾಡಿ ದಿನವೇ ನೀವು ಆ್ಯಕ್ಷನ್ ತಗೊಳ್ಳಿ. ಅದಕ್ಕೆಲ್ಲ ಪರ್ಟಿಕ್ಯುಲರ್ ಡೇಟು, ತಾರೀಕು, ಮುಹೂರ್ತ ಎಲ್ಲ ಏನು ಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವತ್ತು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ರೆಸಲ್ಯೂಷನ್ಸ್ ಅಂತ ಯಾವತ್ತೂ ಪ್ಲ್ಯಾನ್ ಮಾಡಬೇಡಿ. ಇವತ್ತು ನೆನೆಸಿದ್ರ, ಇವತ್ತು ಜನವರಿ 1 ಆದರೂ ಸರಿ, ಡಿಸೆಂಬರ್ 31 ಆದರೂ ಸರಿ, ಅವತ್ತೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ. ಏನು ಒಳ್ಳೆ ಕಾರ್ಯ ಇದೆ ಅದಕ್ಕೇನು ಡೇಟ್ ಏನು ಬೇಕಾಗಿಲ್ಲ, ಮಾಡ್ತಾ ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಒಂದು ಮುಖ್ಯವಾದ ಪ್ರಾರ್ಥನೆ. ಈ ಕೋವಿಡ್ ಬಂದು ಹೋಯ್ತಲ್ಲ, ಅವಾಗ ಯಾರೂ ಎಂಥ ದೊಡ್ಡ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿಲ್ಲ. ಸೊ ನಮ್ಗೆ ಅವಾಗ ತೋಚಿದ್ದೆಲ್ಲ ಪ್ರಾಣ ಉಳಿಸ್ಕೊಂಡ್ರೆ ಸಾಕು, ನಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಉಳ್ಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ನಾವು ಯೋಚನೆ ಮಾಡಿಬಿಟ್ವಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಇಮ್ಮೆನ್ಸ್ ಡೇಂಜರ್ ಈಸ್ ಆಲ್ವೇಸ್ ವಿತ್ ಅಸ್. ಯಾವಾಗಲೂ ನಮ್ಮ ಜೊತೆ ಕೋವಿಡ್ ಇದೆ ಅಂಥೇಳಿ ಭಯಭಕ್ತಿಯಿಂದ ಬಾಳಿದ್ರೆ 4 ಜನಕ್ಕೆ ಉಪಯೋಗ ಆಗ್ತೀವಿ, 4 ಜನರ ಕಷ್ಟ ಆಲಿಸ್ತೀವಿ, ಕಷ್ಟ ಸುಖಗಳು ಏನು ಅಂತ ಗೊತ್ತಾಗತ್ತೆ. ಇವಾಗ ಕೋವಿಡ್ ಬಂತು ಹೋಯ್ತು, ಯಾರೂ ರಿಫಾರ್ಮ್ ಆಗಿಲ್ಲ, ಯಾರಿಗೂ ಪಾಠ ಕಲ್ತಿಲ್ಲ. ಸುಲಿಗೆ ಮಾಡೋನು ಸುಲಿಗೆ ಮಾಡ್ತಾಯಿದ್ದಾನೆ, ಹಣ ಮಾಡೋನು ಹಣ ಮಾಡ್ತಾಯಿದ್ದಾನೆ, ಮೋಸ ಮಾಡೋನು ಮೋಸ ಮಾಡ್ತಾಯಿದ್ದಾನೆ, ಆಸ್ತಿ ಸೇರಿಸಿಡೋನು ಆಸ್ತಿ ಸೇರಿಸಿಟ್ಟೇ ಸಾಯ್ತಾನೆ. ಸೊ ಇವರಲ್ಲೆಂಥ ದೊಡ್ಡ ಬದಲಾವಣೆ ಆಗಿಲ್ಲ. ಕೋವಿಡ್ ಬಂದು ಜನ ಬದಲಾವಣೆ ಆಗಿದ್ದಾರೆ ಅನ್ನೋದು ಸುಳ್ಳು. ಅದೊಂದು ಪಾಠ ಕಲಿಬೇಕಾಗಿತ್ತಲ್ಲ ನಾವು. ಸೊ ಮನಸ್ಸಲ್ಲಿ ಅಸ್ಯೂಮ್ ಮಾಡ್ಕೊಳ್ಳೋಣ, ಕೋವಿಡ್ ಯಾವಾಗಲೂ ಇದೆ, ಯಾವಾಗ ಬೇಕಾದರೂ ಹೆಮ್ಮಾರಿಯಾಗಿ ಬರುತ್ತೆ. ಸೊ ಜೀವನದಲ್ಲಿ ದೊಡ್ಡ ಆಸೆಗಳು, ಹಣ ಸೇರಿಸೋ ಆಸೆಗಳು, ಇವರು ಆಸ್ತಿ ಲಪ್ಟಾಯಿಸೋ ಆಸೆಗಳು, ಮೋಸ ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ಅವರ ಆಸ್ತಿನ ಗ್ರ್ಯಾಬ್ ಮಾಡೋದು, ಇಂಥವೆಲ್ಲ ಬಿಟ್ಬಿಟ್ಟು ಸಾಧಾರಣ ಜೀವನ ಮಾಡೋಣ. ಓಕೆ, ಅವರವರ ಕೆಪಾಸಿಟಿಗೆ ತಕ್ಕಂಗೆ ಹಣ ಮಾಡಿ, ತಪ್ಪೇನಿಲ್ಲ. ಒಬ್ಬರನ್ನ ತುಳಿದು ಇನ್ನೊಬ್ಬರು ಬಾಳೋದು ತಪ್ಪು ನನ್ನ ಪ್ರಕಾರ. ಸೊ ಜೊತೆಯಲ್ಲಿ ಆದರೆ ಬೆಳೆಸೋಣ, ಇಲ್ಲಾಂದರೆ ಬೆಳೆಯೋಕ್ಕೆ ಬಿಡೋಣ. ಯಾರದ ಹಾದಿಗೂ ಮುಳ್ಳು ಹಾಕೋದು ಬೇಡ. ಅವ್ರವ್ರ ಕೆಪಾಸಿಟಿಯಲ್ಲಿ ಅವ್ರು ಬೆಳೀರಿ. ಬಡವ ಶ್ರೀಮಂತ ಅಂತ ಭೇದ ಭಾವ ಇಲ್ಲದೆ ಎಲ್ಲರ ಜೊತೆ ಒಂದೇ ರೀತಿ ಬಿಹೇವ್ ಮಾಡೋಣ. ಎಲ್ಲರನ್ನೂ ಪ್ರೀತಿಸೋಣ. ಮುಖ್ಯವಾಗಿ ಎಲ್ಲರಿಗೂ ಪ್ರೀತಿ ಹಂಚೋಣ. ಯಾವುದು ತಪ್ಪು ಅಂತ ನಡೆಯುತ್ತೋ ಅದನ್ನು ನಿಖರವಾಗಿ ಧೈರ್ಯವಾಗಿ ಹೇಳುವಂಥ ಧೈರ್ಯನೂ ಬೇಕು. ತಪ್ಪು ನಡೀತಾ ಇದ್ದಾಗ ಯಾವುದು ಸರಿ ಇದೆಯೋ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ಅದಕ್ಕೆ ಹಿಂಜರಿಬಾರ್ದು. ಯಾವುದು ನಿಮ್ಮ ದಾರಿಯಲ್ಲಿ ಬರೋ ಸೌಕರ್ಯ ಸವಲತ್ತುಗಳನ್ನ ಯೂಸ್ ಮಾಡ್ಕೊಂಡು 4 ಜನಕ್ಕೆ ಅನುಕೂಲ ಆಗೋ ಥರ ಸಮಾಜದಲ್ಲಿ ನಡ್ಕೋಬೇಕಾಗತ್ತೆ. ಅಧಿಕಾರ ಬಂದಾಗ ತಲೆ ನಿಲ್ಲದೆ ಇರೋದು, ಅಧಿಕಾರ ಇಲ್ಲದಿದ್ದಾಗ ಅವಮಾನ ಆಗೋದು ಎರಡೂ ಬೇಡ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ಆ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಏನೇನೆಲ್ಲ ಇದೆಯೋ ಅದು ಒಂದು ಊಟ ಆಗಿರ್ಬೋದು, ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡೋದಿರ್ಬೋದು, ಮತ್ತು ಕೆಟ್ಟ ಅಭ್ಯಾಸನ ಬಿಡೋದಾಗಿರ್ಬೋದು, ಎಲ್ಲನೂ ಒಂದು ಹತೋಟಿಗೆ ತಗೊಳ್ಳಿ. ಯಾರು ಇಲ್ಲಿ ಉತ್ತಮರೂ ಅಲ್ಲ, ಅತಿ ಉತ್ತಮರೂ ಅಲ್ಲ, ಅಥವಾ ಬಂದಾಗಲೇ ಎಲ್ಲ ಕೆಟ್ಟ ಅಭ್ಯಾಸ ಕಲಿತು ಬಂದವರು ಯಾರೂ ಇಲ್ಲ, ಅಥವಾ
ಕಲಿತವರು ಬಂದ ಮೇಲೆ ಕಲಿತವರು ಯಾರೂ ಇಲ್ಲ. ಸೊ ಯಾರೂ ಈ ಕೆಟ್ಟ ಅಭ್ಯಾಸ ಇರೋರೆಲ್ಲ ದುಷ್ಟರು ದುರ್ಮಾರ್ಗರು ಅಂತಲೂ ಆಗೋದಿಲ್ಲ, ಅಥವಾ ಅದೇ ಕಾರಣಕ್ಕೆ ಏನೂ ಅಭ್ಯಾಸ ಇಲ್ಲ ಇವರು ತುಂಬ ಅಮಾಯಕರು ಅಂತಲೂ ತಿಳ್ಕೊಬೇಡಿ. ಈ ಕೆಟ್ಟ ಗುಣ ಎಲ್ಲರಲ್ಲೂ ಇರುತ್ತೆ, ಒಳ್ಳೆ ಗುಣ ಎಲ್ಲರಲ್ಲೂ ಇರುತ್ತೆ. ಯಾರು ಯಾವ ಮಟ್ಟಕ್ಕೆ ಆ ಕೆಟ್ಟ ಗುಣನ ಜಾಸ್ತಿ ಇಟ್ಟಿರ್ತಾರೋ ಅಥವಾ ಒಳ್ಳೆ ಗುಣನ ಜಾಸ್ತಿ ಇಟ್ಟಿರ್ತಾರೋ ಅದ್ರ ಮೇಲೆ ಅವ್ರ ಪರ್ಸ್ನಾಲಿಟಿ ಹೋಗುತ್ತೆ. ಸೊ ಹ್ಯಾಬಿಟ್ ಆಧಾರದ ಮೇಲೆ ಒಳ್ಳೆಯವರು ಕೆಟ್ಟವರು ಅಂತ ಯಾವತ್ತೂ ನೀವು ಡಿಸೈಡ್ ಆಗಬೇಡಿ. ಯಾಕೆ ಹೇಳ್ತಾ ಇದ್ದೀನಂದರೆ, ಯಾರಿಗೆ ಬೇಕಾದರೂ ಈ ದುರಭ್ಯಾಸಗಳು ಬರ್ಬೋದು. ದುರಭ್ಯಾಸ ಅಂದರೆ ಅವನ ಮೈಗೆ ಕೆಡುಕು ಉಂಟು ಮಾಡೋ ಅಷ್ಟೇ ಹೊರತು ಬಹುಶಃ ಇಂಡೈರೆಕ್ಟಾಗಿ ಕುಟುಂಬನೂ ಸಫರ್ ಆಗ್ಬೋದು. ಬಟ್ ಮೆಜಾರಿಟಿ ಯಾವ ವ್ಯಕ್ತಿ ಆ ಹ್ಯಾಬಿಟಲ್ಲಿ ತೊಡಗಿಸ್ಕೊಂಡಿದ್ದಾನೋ ಅವನಿಗೆ ಮೇಜರ್ ಲಾಸ್ ಇದೆ. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಓಕೆ, ಇದು ಮುಂದುವರೆದು ಕೆಟ್ಟ ಅಭ್ಯಾಸ ಅನ್ನೋದು ಆಧಾರದ ಮೇಲೆ ಒಬ್ಬ ಕೆಟ್ಟ ವ್ಯಕ್ತಿ ಆಗದೇ ಇದ್ದಾಗ ಅವನ ಹತ್ರ ತುಂಬ ಒಳ್ಳೆಯ ಗುಣಗಳಿರ್ಬೋದು. ಅದರ ಆಧಾರದ ಮೇಲೂ ಸಮಾಜದಲ್ಲಿ ಗೌರವ ಇದೆ. ಅದೇ ರೀತಿ ತಮ್ಮ ಆರೋಗ್ಯ ಕಾಪಾಡಿಕೊಂಡ್ರೆ ಅವ್ರ ಕುಟುಂಬಕ್ಕೆ, ಸಮಾಜಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡ್ಬೋದು ಅನ್ನೋಷ್ಟೇ ಕಾನ್ಸೆಪ್ಟ್ ಇಲ್ಲಿ. ಮತ್ತು ಹೊಸ ವರ್ಷ ಬಂದ್ಬಿಟ್ಟು ಪಾಶ್ಚಾತ್ಯ ವೆಸ್ಟರ್ನ್ ಕಲ್ಚರ್, ಅದು ನಮ್ಮ ಕಲ್ಚರ್ ಅಲ್ಲ. ಇವಾಗ ನಮ್ಮ ಯುಗಾದಿ ಬಂದಾಗ ನಮ್ಮ ಹೊಸ ವರ್ಷ ಅಂತೀವಿ, ಪೊಂಗಲ್ ಬಂದಾಗ ಅಥವಾ ಇನ್ನೊಂದು ಪಂಜಾಬಲ್ಲಿ ಬೈಸಾಖಿ, ಏನೇನೋ ಪಂಗಡಗಳಿದೆ, ಏನೇನೋ ಆಚರಣೆಗಳಿದೆ. ಎಲ್ಲ ಒಟ್ಟಾರೆ ಮೆಸೇಜ್ ಏನಪ್ಪ ಅಂದರೆ, ಆದಷ್ಟು ಯಾರಿಗೂ ಮೋಸ ಮಾಡದೆ, ಸುಳ್ಳು ಹೇಳದೆ